ನಮಸ್ಕಾರ. ನಾನು ಕನ್ನಡ ಶೆಫಿ. ವಿಚಾರ ಇವತ್ತು ನಮ್ಮ ಮದ್ದೂರಿನ ಏನು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ವತಿಯಿಂದ ಕಿಶೋರ ಕೀರ್ತನ ಸಂಕೀರ್ತನ ಅಂತೇಳ್ಬಿಟ್ಟು ದೊಡ್ಡ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಮಕ್ಕಳಲ್ಲಿ ಏನು ನಶಿಸಿ ಹೋಗಿರ್ತಕ್ಕಂಥ ಕಲೆಗಳನ್ನ ಮತ್ತು ಏನು ಹರಿಕತೆ ಆಗಿರ್ಬೋದು ಅಥವಾ ಏನು ಹಳ್ಳಿ ಕಡೆ ಏನು ಕಲೆ ಹಳೆ ಕೀರ್ತನೆನ ಏನು ಮಕ್ಕಳಲ್ಲಿರ್ತಕ್ಕಂಥ ಮಕ್ಕಳ ಮುಖಾಂತರ ಮತ್ತೆ ಅದು ಕಲೆನ ಮತ್ತೆ ತೋರಿಸೋಂಥ ಒಂದು ದೊಡ್ಡ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಮತ್ತು ಈ ಥರ ಕಾರ್ಯಕ್ರಮಗಳು ಎಲ್ಲ ಜಿಲ್ಲೆಗಳಲ್ಲಿ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಮತ್ತು ಗ್ರಾಮ ಮಟ್ಟದಿಂದ ಆಗಬೇಕಿದು. ಯಾಕಂದರೆ ನಮ್ಮ ಸಂಸ್ಕೃತಿ ಮತ್ತು ನಾವು ಉಳಿಸ್ಕೊಳ್ಳೋವಂಥದ್ದು, ಬೆಳೆಸೋವಂಥ ಕೆಲಸ ಮಾಡಬೇಕು. ಯಾಕಂದರೆ ಮಕ್ಕಳ ಮುಖಾಂತರ ಮಾಡಿದಾಗಲೇ ಎಲ್ಲೋ ಒಂದು ಕಡೆದು ಏನೋ ಜನಗಳಿಗೆ ತಲುಪುವಂಥದ್ದು. ಇವಾಗ ಆ ವಯಸ್ಸಲ್ಲಿ ಮಕ್ಕಳು ಅವರ ಒಂದು ವಯಸ್ಸಲ್ಲಿ ಈಗ ಈ ಥರ ಒಂದು ಕಾರ್ಯಕ್ರಮಗಳು ಮಾಡಿದಾಗ ಅವ್ರೇನು ಮಾಡ್ತಾರೆ, ಅದು ರೂಢಿಸ್ಕೊಳ್ತಾರೆ. ಮತ್ತು ಅವರು 4 ಕಡೆ ಅವರು ಬೆಳೀತಾ ಅದನ್ನು ಬೇರೆಯವ್ರಿಗೂ ಅದನ್ನು ಹಬ್ಬಿಸ್ತಾ ಹೋಗ್ತಾರೆ. ಏನಿದು ಮೊಬೈಲ್ ಆಗಲಿ ಮತ್ತು ಇನ್ನೊಂದಾಗಲಿ ಏನದು ಚಿಕ್ಕ ಮಕ್ಕಳಿಂದನೇ ಅದು ಕೈಲಿ ಹಿಡ್ಕೊಳ್ಳೋ ಶುರು ಮಾಡಿದ್ರೆ, ಆ ಥರ ನಾವು ಈ ಥರ ಏನೋ ಕಲೆನ ಗುರ್ಸೋವಂಥ ಕೆಲಸ ಮಕ್ಕಳಿಂದ ಮಾಡಿದಾಗ ಮಕ್ಕಳೇನು ಮಾಡ್ತಾರೆ, ಅದ್ರ ಬಗ್ಗೆನೇ ಮಾತಾಡೋವಂಥ ಒಂದು ಕೆಲಸ ನಡೀತೆ, ಅಭ್ಯಾಸ ಥರ ಆಗಿಬಿಡುತ್ತೆ. ಅವಾಗೇನದು ನಮ್ಮ ಸಂಸ್ಕೃತಿನ ಉಳಿಸೋದಕ್ಕೆ ಎಲ್ಲೋ ಒಂದು ಕಡೆ ನಾಂದಿ ಆಡ್ದಂಗಿದೆ. ಒಂದು ಒಳ್ಳೆಯ ಕೆಲಸನ ಸರ್ಕಾರದ ವತಿಯಿಂದ ಏನೋ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಇವ್ರ ವತಿಯಿಂದ ಮಾಡಿದರೆ ನಿಜವಾಗ್ಲೂ ಇದು ತುಂಬ ಅದ್ಭುತವಾದ ಕಾರ್ಯಕ್ರಮ. ಈ ಥರ ಕಾರ್ಯಕ್ರಮಗಳು ಎಲ್ಲ ಜಿಲ್ಲೆಗಳಲ್ಲೂ ನಡಿಬೇಕು. ಮತ್ತು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಮಕ್ಕಳಿಗೆ ಒಳ್ಳೆಯದಾಗಲಿ, ಎಲ್ಲ ಮಕ್ಕಳಲ್ಲೂ ಕಲಾದೇವಿ ರಾರಾಜಿಸಲಿ ಅಂತ ಹೇಳ್ತಾ ನಾನು ಕನ್ನಡಿಗರ ಪರವಾಗಿ ಮತ್ತು ಎಲ್ಲ ಮಕ್ಕಳಿಗೂ ತಾಯಿ ಭುವನೇಶ್ವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಕೀರ್ತನ ಕಿಶೋರಿ ಕುಮಾರಿ ಬನ್ನಿ ಕುಮಾರಿ ಮೋನಿಕಾ ಶ್ಯಾಮರಾವ್ ಅವರು ಮತ್ತು ವೇದಿಕೆಯಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಮಹೇಶ್ ಚಿಕ್ಕಲ್ಲೂರು ಮತ್ತು ಸಾಹಿತಿಗಳು, ನಂದೀಶ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ, ಮತ್ತು ಆಶಾ ಪ್ರಾಂಶುಪಾಲರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಗೆಜ್ಜಲಗೆರೆ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ. ಇಷ್ಟು ಮತ್ತು ಆಯೋಜಕರು ಪದಾಧಿಕಾರಿಗಳು ದೇವರಾಜ್ ಇವರುಗಳು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ದೊಡ್ಡ ಮಟ್ಟಿಗೆ ತುಂಬ ಒಂದು ಯಶಸ್ಸನ್ನು ತಂದುಕೊಟ್ಟಿದ್ದಾರೆ ಕಾರ್ಯಕ್ರಮನ. ಇವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಮತ್ತು ಮಕ್ಕಳಿಗೆ ತಾಯಿ ಭುವನೇಶ್ವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಮಕ್ಕಳಿಗೂ ಮತ್ತು ಎಲ್ಲ ಕನ್ನಡಿಗರು ಒಳ್ಳೆಯದಾಗಲಿ.